ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ನಾನೊಂದಿಷ್ಟು ಬಟ್ಟೆಯನ್ನು ತೋರಿಸ್ತೀನಿ. ಎಷ್ಟು ಬಟ್ಟೆ ಇದೆ, ಯಾರ್ಯಾರಿಗೆ ಇಷ್ಟ ಇದೆ ಅವರು ಬಟ್ಟೆ ಮೇಲೆ ತುಂಬ ಪ್ರೀತಿ ಇದ್ದವರು ಪೂರ್ತಿ ವಿಡಿಯೋ ನೋಡಿ ಆಯಿತಾ. ಇಷ್ಟು ಬಟ್ಟೆ ಇದೆ, ಇದು ಎಲ್ಲೆಂದು ತಗೊಂಡು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ನಮ್ಮ ಏನು ಗೊತ್ತಾ, ಸಿರ್ಸಿಯಲ್ಲಿ ಡಿಸ್ಕೌಂಟ್ ಆಗಿತ್ತಲ್ವ, ನಾನೊಂದು 2 ವಾರ ಬಿಟ್ಟು 3ನೇ ವಾರದಲ್ಲಿ ಹೋಗಿದ್ದೀನಿ. ಒಂದಿನ ಹೋಗಿ ತೊಗೊಬಂದೆ, ನಂತರ ಇನ್ನೊಂದು ರವಿವಾರ ಹೋಗಿ ಮತ್ತೆ ತೊಗೊಬಂದಿರೋದು. 2 ವಾರದಲ್ಲಿ ಇಷ್ಟು ತೊಗೊಬಂದಿದ್ದೀನಿ. ಚೆನ್ನಾಗಿದೆ. ಡಿಸ್ಕೌಂಟ್ ಅಂದರೆ ನಾನು ಒಂದು ಒಳ್ಳೆ ಅಂಗಡಿ ಇದೆ, ಅಲ್ಲಿ ನಾನು ಯಾವಾಗಲೂ ತೊಗೋತೀನಿ. ಹೀಗೆ ಡಿಸ್ಕೌಂಟ್ ಟೈಮಲ್ಲಿ ನಾನು ಹೋದ ವರ್ಷವೂ ಹೋಗಿಲ್ಲ, ಅದು ತುಂಬ ವರ್ಷ ಆಯಿತು ಹೋಗಿರಲಿಲ್ಲ, 2-3 ವರ್ಷ ಆಯಿತು. ಮೊದಲೆಲ್ಲ ಮಕ್ಕಳು ಚಿಕ್ಕವರಿದ್ದಾಗಲ್ಲ ಹೋಗ್ತಿದ್ದೆ, ಹೇಗೆ ಹೋದಾಗ ತೊಗೊಬರ್ತೀನಿ. ನನಗೆ ಕೆಲವೊಂದು ಗೊತ್ತು, ಯಾವ್ಯಾವ ಅಂಗಡೀಲಿ ಚೆನ್ನಾಗಿರೋದು ಸಿಗುತ್ತೆ, ಯಾವ ಅಂಗಡಿಯಲ್ಲಿ ಸಾರಿ ಚೆನ್ನಾಗಿರುತ್ತೆ, ನೈಟಿಗಳು ಚೆನ್ನಾಗಿರುತ್ತೆ, ಡ್ರೆಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ತುಂಬಾ ಗೊತ್ತಿದೆ. ಸಿರ್ಸಿಯಲ್ಲಿ ಯಾವ್ಯಾವ ಅಂಗಡಿಯಲ್ಲಿ ಚೆನ್ನಾಗಿರುವ ಬಟ್ಟೆ ಸಿಗುತ್ತೆ, ಹಾಗೆ ಡಿಸ್ಕೌಂಟಲ್ಲೂ ಕೂಡ ಚೆನ್ನಾಗಿರುವ ಬಟ್ಟೆ ಸಿಗುತ್ತೆ ಅಂತ ಗೊತ್ತು ನನಗೆ. ನಾನು ಹೆಚ್ಚು ತಗೊಳ್ಳೋದು ಈ ಅಂಗಡಿಯಿಂದ. ಯಾವ ಅಂಗಡಿ ಅಂತಲೂ ಹೇಳ್ತೀನಿ. ತುಂಬ ಇದೆ ಅಂಗಡಿ, ಕೆಲವೊಂದು ಅಂಗಡಿಗಳು ಇವೆ, ತೊಗೋಬೋದು, ಅಲ್ಲೆಲ್ಲ ನೋಡಿ ತೊಗೋಬೇಕು. ಆದರೆ ನಾನು ಇಲ್ಲಿ ನನಗಿಷ್ಟ ಆಯಿತು. ಇಲ್ಲಿ ನಾನು ಒಂದು 4-5 ಅಂಗಡಿ ಓಡಾಡಿದೆ, ನಂತರ ನನಗೆ ಈ ಅಂಗಡಿಯಲ್ಲಿ ನೋಡಿದಾಗ ತುಂಬ ಖುಷಿಯಾಯಿತು. ಚೆನ್ನಾಗಿರುವ ಬಟ್ಟೆಗಳಿವೆ, ಕ್ವಾಲಿಟಿ ಬಟ್ಟೆಗಳಿವೆ, ಯಾವುದೇ ರೀತಿಯ ಡ್ಯಾಮೇಜ್ ಇರುವಂಥದ್ದಾಗಲಿ ಅಥವಾ ಡಿಸ್ಕೌಂಟಿಗಾಗಿಯೇ ತಂದು ಸೇಲ್ ಮಾಡುವವರು ಇದ್ದಾರೆ, ಆವಾಗ ಬರ್ತಾ ಇರುತ್ತೆ. ಆ ಥರ ಇಲ್ಲ ಈ ಅಂಗಡಿಯಲ್ಲಿ. ಇದ್ದಿರೋ ಬಟ್ಟೆ ಅಂದರೆ ಇಲ್ಲಿ ತನಕ ಎಷ್ಟು ಬಟ್ಟೆ ಇತ್ತಲ್ವ, ಅದನ್ನು ಕಡಿಮೆ ರೇಟಲ್ಲಿ ಕೊಡ್ತಾರೆ. ಒಂದು 10%, 20% ಈ ರೀತಿ ಬಿಡ್ತಾರೆ ಕೆಲವೊಂದು ಬಟ್ಟೆಗೆ. ನಾನು ನೋಡಿದ ಹಾಗೆ ಕೆಲವೊಂದು ಅಂಗಡಿಯಲ್ಲಿ ಏನು ಗೊತ್ತಾ, ಡಿಸ್ಕೌಂಟ್ ಇರುತ್ತೆ ನಿಜ, ಆದ್ರೇನು ಡಿಸ್ಕೌಂಟಿಗಾಗಿಯೇ ಬಟ್ಟೆಗಳನ್ನು ತರಿಸ್ತಾರೆ. ಅದು ಡ್ಯಾಮೇಜು ಇರುತ್ತೆ, ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರಲ್ಲ. ಕೆಲವೊಂದು ಲಕ್ ಅಂತ ಹೇಳ್ಬೋದು, ಸಿಕ್ಕರೆ ಸಿಕ್ತು, ಇಲ್ಲಾಂದರೆ ಇಲ್ಲ. ಈ ಥರ ತುಂಬ ಅಂಗಡಿಗಳಿವೆ, ಚೆನ್ನಾಗಿರುತ್ತೆ. ಕೆಲವೊಂದು ನೋಡಿ ತೊಗೋಬೇಕು ಅಷ್ಟೇ. ಆದರೆ ಈ ಅಂಗಡಿಯಲ್ಲಿ ಹಾಗಲ್ಲ. ಅಂದರೆ ಡಿಸ್ಕೌಂಟ್ಗಾಗಿ ಬಟ್ಟೆ ತರಲ್ಲ, ಇದ್ದಿರೋ ಬಟ್ಟೆಗೆ ಡಿಸ್ಕೌಂಟ್ ರೂಪದಲ್ಲಿ ಕೊಡ್ತಾರೆ ಅಷ್ಟೇ. ತುಂಬ ಚೆನ್ನಾಗಿರೋ ಯಾವ ಅಂಗಡಿ ಅಂತ ಹೇಳ್ತೀನಿ. ಇನ್ನೂ ಇದೆ, ಇನ್ನೂ ಏನು ಗೊತ್ತಾ, ಶ್ರಾವಣ ತಿಂಗಳ ಚೌತಿ ಮುಗಿಯೋ ತನಕ ಸ್ವಲ್ಪ ಡಿಸ್ಕೌಂಟ್ ರೇಟಲ್ಲೇ ಕೊಡ್ತಾರೆ, ಹೇಳಿದ್ದಾರೆ ನನಗೆ. ಮತ್ತೇನಾದರೂ ಬೇಕು ಅಂದರೆ ಬನ್ನಿ ನೀವು ಅಂತ. ನೀವು ಏನಾದರೂ ಇಲ್ಲೇ ಹತ್ತಿರದವರಾದರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿರೋ ಬಟ್ಟೆ ಇದೆಯೋ ಇಲ್ವಾ ಅಂತ. ನನಗಂತೂ ಎಷ್ಟಾಯಿತು ನಾನು ತೊಗೊಬಂದಿದ್ದೀನಿ. ಗಣೇಶನ ಹಬ್ಬ ಮುಗಿಯೋ ತನಕ ಡಿಸ್ಕೌಂಟ್ ರೇಟಲ್ಲಿ ಕೊಡ್ತಾರೆ, ಹೇಳಿದ್ದಾರೆ ಅವರು. ಅಲ್ಲಿ ತನಕ ಇರುತ್ತೆ, ಕೊಡ್ತೀವಿ ಅಂತ. ಅಂದರೆ ಎಲ್ಲ ಪೂರ್ತಿ ಖಾಲಿ ಆಗ್ಬೋದು, ಅಂದರೆ ಹಳೆ ಸ್ಟಾಕ್ ಇರುತ್ತೆ ಅಲ್ವಾ, ಹೋದ ವರ್ಷದ್ದು ಅದಕ್ಕೂ ಹಿಂದಿನ ವರ್ಷದ್ದು ಈ ರೀತಿ ಇರುತ್ತೆ. ಮತ್ತು ಹೊಸದಾಗಿ ತರೋದವರು ದೀಪಾವಳಿ ಟೈಮಲ್ಲಿ ತರ್ಬೋದು. ಒಂದು ಸಲ ವಿಸಿಟ್ ಮಾಡಿ, ಗೊತ್ತಾಗುತ್ತೆ. ಕೊಟ್ಟರೆ ತಗೊಳ್ಳಿ, ಇಲ್ಲಾಂದರೆ ಇಲ್ಲ. ನಾನು ತೋರಿಸ್ತೀನಿ. ಎಲ್ಲವೂ ತುಂಬ ಇಷ್ಟ, ಹೆಣ್ಮಕ್ಳಿಗೆ ಯಾವುದು ಇಷ್ಟ ಇಲ್ಲ. ಇದೆಲ್ಲ ಡ್ರೆಸ್ಗಳೇ, ಯಾವುದೇ ಒಂದು ಸಾರಿನೂ ಇಲ್ಲ ನಾನು ತಗೊಂಡಿಲ್ಲ. ಇದು ರೇಟು ಕೂಡ ಕೊಡ್ತೀನಿ. ಇದು ನೋಡಿ, ಇದು ಕಾಲರ್ ಇರೋದು, ಇದು ಕಾಲರ್ ಇದೆ, ಇದು ಅಂಬ್ರೆಲಾ ಈ ಥರ ಇದೆ. ಕೈ ಬೇಕು ಅಂದರೆ ಹಾಕೋಬಹುದು, ಇಲ್ಲಾಂದರೆ ಇಲ್ಲ. ಚೆನ್ನಾಗಿದೆ ಬಟ್ಟೆ ಮಾತ್ರ, ತುಂಬಾ ಚೆನ್ನಾಗಿದೆ ನೋಡಿ. ಇದಕ್ಕೊಂದು ಪ್ಯಾಂಟ್ ಇದೆ, ಇದು ಸ್ವಲ್ಪ ಅಂಬ್ರೆಲಾ. ಹಾಗೆ ಇಲ್ಲಿ ಕಟ್ಟಿದೆ, ಮಧ್ಯದಲ್ಲಿ ಕಟ್ಟಿದೆ. ಬಟನ್ಗಳು ಇವೆ, ಇಲ್ಲೆಲ್ಲ ಬಟನ್ಗಳು ಇವೆ. ಕೈ ಬೇಕು ಅಂದರೆ ಹಾಕೋಬೋದು ಆಯಿತಾ. ಕೈನೂ ಕೂಡ ಉದ್ದ ಕೈ, ಎಷ್ಟು 3/4 ಎಷ್ಟಿದೆ ಅಷ್ಟು ದೊಡ್ಡದೇ ಇದೆ, ನೋಡಿದ್ದೀನಿ ನಾನು. ಹಿಂದ್ಗಡೆ ನೋಡಿದ್ದಾರೆ ಇದೆ. ಇದು ವೇರ್ ಮಾಡಿದಾಗ ತುಂಬ ಚೆಂದ ಕಾಣುತ್ತೆ. ಹಾಗೆ ಇದಕ್ಕೆ ಪ್ಯಾಂಟು ನೋಡಿ ಚೆನ್ನಾಗಿದೆ. ಹೀಗೆ ಅಗಲ ಇದೆ, ತುದಿ ಅಗಲ ಇದೆ, ಇಲ್ಲಿ ಸ್ಟಿಕ್ ಇದೆ. ಇದಕ್ಕೆ ಎಷ್ಟು ಗೊತ್ತಾ, 595. ನಾನು ಹೇಳ್ತಾ ಹೋಗ್ತೀನಿ ಆಯಿತಾ. 595 ಕೊಡ್ಬೋದಲ್ವ. ಚೆನ್ನಾಗಿದೆ ಬಟ್ಟೆ, ತುಂಬ ಚೆನ್ನಾಗಿದೆ. ಇದು ಬಾಕಿ ಟೈಮಲ್ಲಿ ನಾವು ತರಲಿಕ್ಕೆ ಹೋದರೆ 700-800 ರೂಪಾಯಿ ಅಂತೂ ಇದೆ. ಅಷ್ಟರ ಕಡಿಮೆ ಅಂತೂ ಸಿಗೋಲ್ಲ. 599-95 ಇರಬೇಕು. 590, 600 ಅಂತ ಹೇಳಿರ್ಬೋದು. 800 ಕಡಿಮೆ ಸಿಗೋಲ್ಲ ಆಯಿತಾ. 800 ಕಡಿಮೆ ಸಿಗೋಲ್ಲ. ಒಂದಾಯಿತು. ನಂತರ ಇನ್ನೊಂದು, ಅದು ಅಂಬ್ರೆಲಾ ಇದೆ. ಅಂಬ್ರೆಲಾ ಅಂದರೆ ಮುಂದುಗಡೆ ಸ್ವಲ್ಪ ಕಟ್ಟಿದೆ. ಇದು ನಾನು ಹೀಗೆ ತೊಗೊಂಡಿದ್ದೀನಿ. ಈ ಕಲರ್ ಇಷ್ಟ ಆಯಿತು ನನ್ನ ಹತ್ರ. ಈಗ ಸದ್ಯ ಈ ಥರ ಕಲ್ಲರು ಇಲ್ಲ, ನನಗಿಷ್ಟ ಈ ಕಲ್ಲರು.
ಒಂದು ರೀತಿ ಡಾರ್ಕ್. ಇದು ಕಾಲರ್ ಇದೆ, ಇದು 385, ಇದು 385. ಚೆನ್ನಾಗಿದೆ ಅಲ್ವಾ? ಇದು ಅಷ್ಟೇ. ಇದು ಸೈಡ್ ಕಟ್ಟು, ಇದಕ್ಕೊಂದು ಪ್ಯಾಂಟ್ ಇದೆ, ವೇಲಿಲ್ಲ. ಇದು ಕಾಲರ್ ಇದೆ. ಈಗೆಲ್ಲ ಇದೆ, ಟ್ರೆಂಡಲ್ಲಿದೆ ಕಾಲರ್ ಇರೋದು. ಚೆನ್ನಾಗಿದೆ ಎಲ್ಲ. ಅದ್ರ ಹತ್ತಿರ ಹೋಗಲಿಕ್ಕೆ ಸಾಕು, ಉದ್ದನೇ ಇದೆ. ಇದು ಪ್ಯಾಂಟ್ ಗೊತ್ತಲ್ವ? ಅಗಲ ಇರುತ್ತೆ, ತುದಿ ಭಾಗ ಅಗಲ ಇರುತ್ತೆ. ಕೊಡ್ಬೋದಲ್ವಾ? 385 ಕನ್ನಡದಲ್ಲೇ ಹೇಳ್ತೀನಿ. ಒಂದ್ಸಲ ಇದು ತುಂಬಾ ಚೆನ್ನಾಗಿದೆ. ಅದು 385 ಅಲ್ವಾ? ಅದು ಬಾಕಿ ಟೈಮಲ್ಲಿ ಆದರೆ ನಮಗೆ 600 ಹತ್ತಿರ ಇರುತ್ತೆ. 600 ಹತ್ರನೇ ಇರುತ್ತೆ. ಕೆಲವೊಂದು ಸಲ ಅದೇ ಅಂಗಡಿಗೆ ಹೋಗಿ ಕೇಳಿದರೆ, ದೀಪಾವಳಿ ಟೈಮಲ್ಲಿ ಹೋದರೆ 600-650 ಕಡಿಮೆ ಕೊಡೋಲ್ಲ. ನೋಡಿ, ಇದೊಂದು ತೋರಿಸ್ತೀನಿ. ಇದು ವೇಲು, ಇದು ಪ್ಯಾಂಟು, ಇದು ವೇಲು. ಚೆನ್ನಾಗಿದೆ ವೇಲು. ಈ ಥರ ಇದೆ ವೇಲು. ನಾನು ಆನ್ಲೈನಲ್ಲಿ ಈಗ ಸದ್ಯ ತೊಗೊಂಡಿಲ್ಲ, ನನಗೆ ಧೈರ್ಯ ಇಲ್ಲ. ಆನ್ಲೈನಲ್ಲಿ ಕೆಲವೊಂದು ಬಟ್ಟೆ ಚೆನ್ನಾಗಿ ಬರಲ್ಲ, ಇನ್ನೂ ಕಾಸ್ಟ್ಲಿ ಅನ್ನಿಸ್ತು ನನಗೆ. ಡಿಸ್ಕೌಂಟಲ್ಲಿ ನೋಡಿದೆ ಅಲ್ವಾ? ಇದಕ್ಕೆ ಯಾವುದು ಬಂದಿದೆ ಗೊತ್ತಾ? ನೋಡಿ, ಇದು ಪ್ಯಾಂಟು ಮತ್ತು ವೇಲಿದೆ. ಇದು ಕ್ರೀಮ್ ಕಲರಲ್ಲಿ ಬಂದಿದೆ, ಲೈನಿಂಗ್ ಇದೆ. ಇದು ಚೆನ್ನಾಗಿದೆ. ಬಟ್ಟೆ ಮಾತ್ರ ತುಂಬಾ ಸಖತ್ತಾಗಿದೆ. ಕ್ರೀಮ್ ಕಲರು ನೋಡಿ, ಎಲ್ಲ ಡಿಸೈನ್ ಇದೆ. ಫ್ಲವರ್ ಇದೆ, ಡಿಸೈನ್ ಅಂದರೆ ಗ್ಲಾಸ್ ಎಲ್ಲ ಇದೆ. ಚಿಕ್ಕದು ಒಳಗಡೆ ಗ್ಲಾಸ್ ಇದೆ, ಹೊಳೆಯುತ್ತೆ. ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಪ್ಯಾಂಟು ಮತ್ತು ವೇಲ್ ಹಾಕಿ ವೇರ್ ಮಾಡಿದಾಗಂತೂ ಸಖತ್ತಾಗಿ ಕಾಣುತ್ತೆ. ನನ್ನ ಹತ್ತಿರ ಸದ್ಯ ಕಲರ್ ಇರಲಿಲ್ಲ, ಒಂದಿತ್ತು, ಅದು ಹಳೇದಾಯಿತು. ಹಾಗಾಗಿ ತೊಗೊಬಂದೆ. ನೋಡಿ, ವೇರ್ ಮಾಡಿದಾಗ ಚೆನ್ನಾಗಿ ಕಾಣುತ್ತೆ. ಮುಂದೆ ಇದು ಕೊಟ್ಟಿದ್ದಾರೆ, ದಾರ ಕಟ್ಟುದಲ್ಲಿ ಕೊಟ್ಟಿದ್ದಾರೆ. ಇದಕ್ಕೇನು ಅಲ್ಲ, ಸೈಡ್ ಕಟ್ಟು. ಹಾಗೆ ಇದಕ್ಕೆ ಲೈನಿಂಗು ಕೂಡ ಇದೆ. ಇದಕ್ಕೆ ಎಷ್ಟು ಗೊತ್ತಾ? ಎಷ್ಟು ಅಂತ ಹೇಳ್ತೀನಿ, 795. 800. ಬಾಕಿ ಟೈಮಲ್ಲಿ 1200 ಈ ಥರ ಇರುತ್ತೆ. 1200. ಆನ್ಲೈನ್ಗೆ ಹೋದರೂ ಅಷ್ಟೇ, ಮೀಶೋದಲ್ಲೆಲ್ಲ ನೋಡಿದರೆ ಎಲ್ಲ ಅಷ್ಟೇ ಇರುತ್ತೆ. ಚೆನ್ನಾಗಿದೆ ಬಟ್ಟೆ. ನೋಡಿ ಎಂತ ಚೆನ್ನಾಗಿದೆ ಅಂತ, ತುಂಬ ಖುಷಿ ಆಯಿತು ನನಗೆ. ಬಟ್ಟೆ ಸೂಪರ್ ಇದೆ, ಮತ್ತು ಗ್ಲಾಸ್ ಇದೆ. ವೇರ್ ಮಾಡಿದಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ ಇದೆ, ಕೊಡ್ಬೋದು ಇದನ್ನು. ಇದಕ್ಕೆ 795. 800. ಬಾಕಿ ಟೈಮಲ್ಲಿ 1200 ರೂಪಾಯಿ ಹೇಳ್ತಾರೆ. ನಂಗೆ ಗೊತ್ತು, ಯಾಕಂದರೆ ನಾನು ತುಂಬ ಅಂಗಡಿಗೆ ಓಡಾಡಿದ್ದೀನಿ. ಸದ್ಯ ಎಲ್ಲ ಹೋಗಿದ್ದೀನಿ. ಕೆಲವೊಂದು ಅಂಗಡಿಗೆ ಹೋದಾಗ ತುಂಬ ಕಾಸ್ಟ್ಲಿ ಇದೆ. ನಮ್ಮ ಸಿರ್ಸಿಯಲ್ಲಿ ಬಟ್ಟೆ ಸ್ವಲ್ಪ ಕಾಸ್ಟ್ಲಿ ಇದೆ. ಡಿಸ್ಕೌಂಟಲ್ಲಿ ಪರವಾಗಿಲ್ಲ, ನೋಡಿ ತೊಗೋಬೇಕು. ಯಾಕಂದರೆ ಎಲ್ಲ ಅಂಗಡಿಲೂ ಡಿಸ್ಕೌಂಟ್ ಅಂತಾರೆ, ಆದರೆ ಏನೂ ಚೆನ್ನಾಗಿರಲ್ಲ, ಕ್ವಾಲಿಟಿ ಇರಲ್ಲ. ಬೇರೆ ಹೀಗೆ ಸುಮ್ಮನೆ ಯಾವ್ಯಾವುದೋ ಅಂಗಡಿಯಲ್ಲಿ ಎಲ್ಲ ಡ್ಯಾಮೇಜ್ ಇರೋದೆಲ್ಲ ತಂದು ಸೆಲ್ ಮಾಡ್ತಾರೆ. ಇದು ನೋಡಿ ಚೆನ್ನಾಗಿದೆ. ಬ್ಲೂ ಕಲರು, ಕಪ್ಪು ಬ್ಲೂ ಕಲರು. ಇನ್ನು ವರ್ಕ್ ಇದೆ. ಇದಕ್ಕೂ ಕೂಡ ಗ್ಲಾಸ್ ಥರ ಇದೆ ನೋಡಿ. ಉದ್ದ ಕೈ, ಅದು ಉದ್ದ ಕೈ, ಬುಟ್ಟ ಇದೆ. ಇದು ಉದ್ದ ಇದೆ. ಸೈಡ್ ಕಟ್ ಇದು ಸೈಡ್ ಕಟ್ಟು. ಹಾಗೆ ಇದಕ್ಕೆ ಲೈನಿಂಗ್ ಇದೆ. ಇದರ ಬಟ್ಟೆನೂ ತುಂಬಾ ಚೆನ್ನಾಗಿದೆ, ಸೂಪರ್ ಇದೆ. ಬಟ್ಟೆ ಮಾತ್ರ ಕೊಡ್ಬೋದು. ಇದಕ್ಕೆ 895. ಅದು 795, ಇದು 895. 100 ರೂಪಾಯಿ ಹೆಚ್ಚು. ಆದರೆ ಇದ್ರದ್ದು ಪ್ಯಾಂಟು ವೇಲು ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದಾಗಂತೂ ನೋಡಿ, ಪ್ಯಾಂಟು ಅದೇ ಥರ ಅಗಲ ಇದೆ. ತುದಿ ಭಾಗ ಅಗಲ ಇದೆ ನೋಡಿ. ಈ ಥರ ಇದೆ ಕಲರ್, ಚೆನ್ನಾಗಿದೆ ಅಲ್ವಾ? ಹಾಗೆ ಇದಕ್ಕೆ ವೇಲ್ ತುಂಬ ಚೆನ್ನಾಗಿ ಬಂದಿದೆ. ವೇಲ್ ನೋಡೇ ತೊಗೊಂಡಿರೋದು ನಾನು. ಹಾಗೆ ನನ್ನ ಹತ್ರ ಕಲರ್ ಇರಲಿಲ್ಲ ನೋಡಿ. ಈ ಥರ ವೇಲ್ ಹಾಕ್ಕೊಂಡು ಹೋದರೆ ಸಖತ್ತಾಗಿ ಕಾಣುತ್ತೆ. ಪ್ಯಾಂಟು ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಉದ್ದ ಇದೆ, ಚೆನ್ನಾಗಿದೆ ಅಲ್ವಾ? 895 ಕೊಡ್ಬೋದು. ಬಾಕಿ ಟೈಮಲ್ಲಿ 1300-400 ಹೇಳ್ತಾರೆ. ಆಯಿತು, ಇನ್ನೂ ಇದೆ ತೋರಿಸ್ತೀನಿ. ತುಂಬಾ ತೊಗೊಬಂದಿದ್ದೀನಿ ಗೊತ್ತಾ. ಫಸ್ಟ್ ಟೈಮ್ ಹೋದಾಗ 3,500 ದಾಟೋಗಿದೆ. 3,500 ಆಯಿತು ಫಸ್ಟು ಒಂದು ಡ್ರೈವರ. ಇನ್ನೊಂದು ಡ್ರೈವರ್ ಹೋದಾಗ 3,000 ಹತ್ರ.
3,000 ಒಟ್ಟು 6,500 ಖರ್ಚಾಗಿದೆ 2 ಸಲ ಹೋದಾಗ. ಹೀಗೆ ಸುಮ್ಮನೆ ಹೋಗೋಣ ಅಂತ ಹೋದೆನೋ 2-3 ವರ್ಷ ಆಗಿತ್ತು ನಾನು ಹೋಗೇ ಇರಲಿಲ್ಲ. ಡಿಸ್ಕೌಂಟಿಗೆ ಹೋಗೋಣ ಅಂತ 1-2-3 ಅಂಗಡಿ ಹೋದೆ. ಕಡೆ ಈ ಅಂಗಡಿಗೆ ಹೋದೆ. ಇದನ್ನು ಇವ್ರ ಅಂಗಡಿಗೆ ನಾವು ಆವಾಗ ಹೀಗೆ ಹೋಗ್ತೀನಿ. ನೋಡಿ ಇದು ನೋಡಿ ತುಂಬ ಚೆನ್ನಾಗಿದೆ. ಇದು ಸಿಂಪಲ್ಲಾಗಿದೆ, ವಿ ನೆಕ್ಕು. ಇದು ಫುಲ್ ಕಾಟನ್ನು, ಅದು ಎಲ್ಲ ಬಟ್ಟೆನೂ ಚೆನ್ನಾಗಿದೆ. ಇದು ನೋಡಿ ವಿ ನೆಕ್ಕು, ಆದರೆ ಇದು ಸೈಡ್ ಕಟ್ಟೆಯ ತುದಿ ಕೆಳಗಡೆ ಬಂದು ಸೈಡ್ ಬಂದಿದೆ. ಚೆನ್ನಾಗಿರುತ್ತೆ ಹಾಕ್ಕೊಂಡಾಗ. ಇದಕ್ಕೂ ಒಂದು ಹೊಳೆಯುವ ಹಾಗೆ ಟಿಕ್ಲಿದು ಇದೆ, ಈ ಡಿಸೈನಿಗೆ ಟಿಕ್ಲಿ ಇದೆ. ಚೆನ್ನಾಗಿದೆ. ಇದು ಉದ್ದ ಕೈ ಫುಲ್ಲು ಕಾಟನ್ನು ಚೆನ್ನಾಗಿದೆ. ವಿ ನೆಕ್ಕು, ಇಲ್ಲೆಲ್ಲ ಹೊಳೆಯುತ್ತೆ. ಗ್ಲಾಸ್ ಇದೆ ನೋಡಿ. ಗ್ಲಾಸ್ ಇದು ವೇರ್ ಮಾಡಿದಾಗ ತುಂಬ. ಅಲ್ಲೇನಾಯಿತು ಗೊತ್ತಾ, ಅಂಗಡಿಯಲ್ಲಿ ಸುಮಾರು ಮಂದಿ ಬಂದಿದ್ದರು, ಹುಡುಗಿಯವರೇ ಇದ್ದರು, ಲೇಡಿ ಮತ್ತು ಮಕ್ಕಳಿಗೆಲ್ಲ ಕರ್ಕೊಬಂದಿದ್ರು. ಸುಮಾರು ಮಂದಿ ತಗೋತಾ ಇದ್ದರು. ಒಬ್ರು ಏನು ಮಾಡಿದರು, ಇದನ್ನೇ ಆಯ್ಕೆ ಮಾಡಿಕೊಂಡ್ರು. ಮತ್ತೊಬ್ಬರು ಬಂದು ಮುಟ್ತಾನೇ ಇದ್ದರು. ನಾನು ಬೇಗ ತೊಗೊಬಿಟ್ಟೆ ಇದನ್ನು. ಅದು ಮತ್ತು XL ಇರಲಿಲ್ಲ, XXL ಇರಲಿಲ್ಲ, M ಸೈಜಲ್ಲೂ ಇತ್ತು. ಒಂದೊಂದೇ ಪೀಸ್ ಇತ್ತು. ಇದ್ರದ್ದು ರೇಟು ಹೇಳ್ತೀನಿ, 775. ಇದಕ್ಕೂ ಅಷ್ಟೇ ಪ್ಯಾಂಟ್ ಇದೆ. ಪ್ಯಾಂಟು ಅದೇ ಅಗ್ಗಲ ಪ್ಯಾಂಟು, ತುದಿ ಅಗಲ ಇದ್ದು ಪ್ಯಾಂಟು. ವೇಲಿಲ್ಲ ಇದಕ್ಕೆ. ಚೆನ್ನಾಗಿದೆ, ತುಂಬಾ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ. ವೇರ್ ಮಾಡಿದಾಗಂತೂ ಸಖತ್ತಾಗಿ ಕಾಣುತ್ತೆ. ಯಾವಾಗ ಹಾಕೋದು ಗೊತ್ತಿಲ್ಲ. ಒಟ್ಟು ತಗೊಂಡಿದ್ದೀನಿ, ಹುಬ್ಳಿಗೆ ಹೋದಾಗ 5-6 ತಗೊಬಂದಿದ್ದೀನಿ. ಅದು ಒಂದೊಂದು ಸಲ ಹಾಕಿದ್ದೀನಿ ಅಷ್ಟೇ. ಇದು ಫುಲ್ ಕಾಟನು, ಲೈನಿಂಗ್ ಏನಿಲ್ಲ, ತುಂಬಾ ಚೆನ್ನಾಗಿದೆ. 2-3 ಜನ ಚೆನ್ನಾಗಿದೆ ತಗೊಳ್ಳಿ ಅಂತ ಹೇಳಿದ್ರು. ಅವರು ಕೂಡ ತಗೊಂಡ್ರು, ನಾನು ಕೂಡ ತಗೊಂಡೆ. ಸುಮಾರು ಆಯ್ತಲ್ವ, ಎಷ್ಟಾಯಿತು ಗೊತ್ತಿಲ್ಲ, ಆಮೇಲೆ ಫೋಲ್ಡ್ ಮಾಡ್ತೀನಿ. ನನಗೆ ಇಷ್ಟ ಆದರೆ ನಾನು ತೊಗೊಬಿಡ್ತೀನಿ. ಯಾವಾಗಲೂ ಅಷ್ಟೇ, ನನಗೆ ಇಷ್ಟ ಆಯಿತು ಒಂದು ತರಲಿಕ್ಕಂತ ಹೋದಾಗ. ಇದು ಪ್ಯಾಂಟು, ಇದು ಅಷ್ಟೇ ಎಲಾಸ್ಟಿಕ್ ಇದೆ, ಅಗಲ ಪ್ಯಾಂಟು, ತುದಿ ಅಗಲ. ನಾನೀಗ ಫುಶ್ ಪ್ಯಾಂಟ್ ಅಷ್ಟು ತೊಗೊಳ್ಳಲ್ಲ, ರೆಡಿಮೇಡ್ ಹೀಗೆ ತಂದಿಟ್ಕೊತೀನಿ. ಲೆಗಿನ್ಸು ಬೇಕಂದರೆ ಹಾಕ್ತೀನಿ. ಇದಕ್ಕೂ ಕೂಡ ತೋಳಿಲ್ಲ, ಇದು ಕಾಲರ್ ಇರೋದು. ಇದ್ರದ್ದು ರೇಟು ಇದು 595 ಅನಿಸುತ್ತೆ, 595. ಇದು ಅಷ್ಟೇ ಚೆನ್ನಾಗಿದೆ. ಇದ್ರೂ ಅಷ್ಟೇ ಬಟ್ಟೆ ಮಾತ್ರ ನಾನು ರೆಡ್ ಕಲರ್ ತೋರಿಸಿದ್ದೀನಿ ಅಲ್ವಾ, ಇದು ಒಂದೇ ರೇಟು. ಇದು ಒಂದೇ ಥರ ಬಟ್ಟೆ, ತುಂಬ ಚೆನ್ನಾಗಿದೆ ಬಟ್ಟೆ. ಇದು ಬಾಕಿ ಟೈಮಲ್ಲಿ ಇದಕ್ಕೆಷ್ಟು 595, ಬಾಕಿ ಟೈಮಲ್ಲಿ 800 ಕಡಿಮೆ ಕೊಡೋಲ್ಲ. ಇದು ಅಂಬ್ರೆಲ್ಲ, ಇದು ಒಂದೇ ಥರ, ಕಲರ್ ಮಾತ್ರ ಬೇರೆ. ಇಲ್ಲಿ ಕಟ್ಟಿದೆ, ಬಟನ್ ಇದೆ, ಕೈ ಕುಳಿಸ್ಕೋಬೋದು, ಬೇಕಂದರೆ ಕುಳಿಸ್ಕೋಬೋದು. ಇಲ್ಲ ದೂರ ಹೋಗುವಾಗ ಕೈ ಬೇಕು ಅಂತ ಇಲ್ಲ ಅಲ್ವಾ. ನಮ್ಮೂರಲ್ಲೇ ಹೀಗೆ ಪೇಟೆಗೆ ಹೋಗುವಾಗ ಕೈ ತೊಗೊಳ್ಳೋದಕ್ಕೆ ಕೈ ಬೇಕಾಗತ್ತೆ. ಹೊರಗಡೆ ಎಲ್ಲ ಹೋದಾಗ ಬೇಕಾಗಲ್ಲ, ಮನೆಯಲ್ಲೇ ಇರುವಾಗೆಲ್ಲ ಕೈ ತೊಗೊಳ್ಬೇಕಾಗತ್ತೆ. ಹೊರಗಡೆ ಹೋಗುವಾಗ ಇವು ಹಾಕೋಬೋದು. ಚೆನ್ನಾಗಿದೆ. ಕೈ ತೋಳು ಕೂಡ ಇದ್ರದ್ದು ಉದ್ದ ಇದೆ, ಇಲ್ಲಿದೆ, ಕಿಸೆ ಕೂಡ ಇದೆ ಅನಿಸುತ್ತೆ. ಚೆನ್ನಾಗಿದೆ ಈ ಬಟ್ಟೆನೂ ಅಷ್ಟೇ. ಇದಕ್ಕೂ 595. ಚೆನ್ನಾಗಿದೆ ಅಲ್ವ ಇದು. ಇದನ್ನ ನೋಡಲಿಕ್ಕೆ ಸಿಂಪಲ್ ಅನಿಸುತ್ತೆ, ವೇರ್ ಮಾಡಿದಾಗೆಲ್ಲ ತುಂಬ ಚೆನ್ನಾಗೇ ಕಾಣುತ್ತೆ. ಪ್ಯಾಂಟು ಬಂದಿರುತ್ತೆ. ನಾನು ಯಾವಾಗ ಹಾಕೋದು ಗೊತ್ತಿಲ್ಲ, ಒಟ್ಟು ತಗೊಂಡಿದ್ದೀನಿ. ನಮ್ಮ ಮನೇಲೆಲ್ಲ ಏನು ಇದು ಭರ್ಜರಿ ಶಾಪಿಂಗ್ ಅಂತ ಇದ್ದಾರೆ. ನನಗೇನು ಕೊಡಲಿಲ್ಲ, ನನಗೇನು ಕೊಡಿಸ್ಲಿಲ್ಲ ಅಂತ ಇದ್ದಾರೆ ಗೊತ್ತಾ. ನಾನು ಒಬ್ಬಳೇ ಹೋಗಿದ್ದೀನಿ, ತಗೊಬಂದಿದ್ದೀನಿ. ಮಗನ ಹತ್ರ ಬಾ ಅಂದ್ರೆ ಬರಲಿಲ್ಲ, ಅವನಿಗೇನಾದರೂ ಕೊಡಿಸ್ತಿದ್ದೆ. ಇದು ಕಾಟನ್ ಪ್ಯಾಂಟು, ಇದು ಅಷ್ಟೇ. ಇದು ಅದೇ ಥರನೇ, ಇದಕ್ಕೂ ಅಷ್ಟೇ 595. ಇದು ಅದೇ ಥರ, ಈಗ 2 ತೋರಿಸಿದ್ದೀನಿ ಅಲ್ವ, ರೆಡ್ ಕಲರ್ ಮತ್ತು ಇದು ಎಲ್ಲ ಒಂದೇ. ಆದರೆ ಇದು ಫುಲ್ಲು ಕಾಟನು. ಇದು ಪ್ಯಾಂಟು, ಇದಕ್ಕೆ ವೇಲಿಲ್ಲ, ಅದಕ್ಕೂ ವೇಲಿಲ್ಲ. ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಇಲ್ಲ. ಇದು ಫುಲ್ಲು ಕಾಟನ್ನು ನೋಡಿ, ಚೆನ್ನಾಗಿದೆ. ಕೈ ತೋಳಿಲ್ಲ ಇದಕ್ಕೆ, ಆದರೆ ಇದಕ್ಕೆ ಹಿಂದೆ ಬಳ್ಳಿ ಇದೆ. ನಾನು ರೆಡ್ ಕಲರ್ ತೋರಿಸಿದ್ದೀನಿ ಅಲ್ವ, ಇದು ಎಲ್ಲ ಸೇಮ್ ರೇಟು. ಆದರೆ ಇದು ಫುಲ್ಲು ಕಾಟನ್ ಅಂದರೆ ಕಾಟನ್ನು ನೋಡಿ. ಇದು ಅಷ್ಟೇ ಅಂಬ್ರೆಲ್ಲ, ಕೈ ತೋಳಿದೆ ನೋಡಿ, ಇಲ್ಲಿ ತೆಗೆದು ಹಾಕೋಬೋದು, ಉದ್ದ ಕೈ ತೋಳು. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಶೆಕೆಗೆ ಎಲ್ಲಾದರೂ ಹೊರಗಡೆ ಹೋಗುವಾಗ ಕಾಲರ್ ಆದರೂ ಪರವಾಗಿಲ್ಲ, ಚೆನ್ನಾಗೇ ಕಾಣುತ್ತೆ. ಈ ಥರ ಕಾಲರ್ ಇಷ್ಟ. ಇದು ತುದಿಗೆ ಇಲ್ಲಿ ಮಧ್ಯ ಭಾಗದಲ್ಲಿ ಕಟ್ಟಿದೆ ಅಷ್ಟೇ. ಚೆನ್ನಾಗಿದೆ ಅಲ್ವಾ. ಇದು ಕೂಡ ಅಷ್ಟೇ ಅದೇ ರೇಟು, 595 ಕೊಡ್ಬೋದು.
ಎಷ್ಟು ಮಂದಿ ಒಯ್ದಿದ್ದಾರೆ ಗೊತ್ತಾ. ನಾನೇ ಕೆಲವೊಬ್ಬರಿಗೆ ಆಯ್ಕೆ ಮಾಡಿ ಕೊಟ್ಟಿದ್ದೀನಿ, ಇದು ತೊಗೊಳ್ಳಿ ಬಟ್ಟೆ ಚೆನ್ನಾಗಿದೆ ಅಂತ, ಇದು ತೊಗೊಳ್ಳಿ ಅಂತ. ತೋರಿಸ್ತೀನಿ ಎರಡು ಮತ್ತು ನೈಟ್ ತೋರಿಸ್ತೀನಿ. ಇದು ಅಷ್ಟೇ ನಾನು ಈಗ ತೋರಿಸಿದ್ದೀನಿ ಅಲ್ವಾ, ಅದೇ ಸೇಮ್ ಕಾಲರ್ ಇದೆ. ಇದು ನೈಟ್ ಡ್ರೆಸ್ಸು. ಇದಕ್ಕೆ ತೊಗೊಳ್ಬೇಕಂದ್ರೆ ಕೂಸ್ಕೋಬೋದು, ಇಲ್ಲಾಂದರೆ ಇಲ್ಲ, ನಾವು ಮನೇಲಿ ಹಾಕ್ಕೊಳ್ಳೋದು. ಇದು ಮತ್ತು ಜೀನ್ಸಿಗೂ ಬರುತ್ತೆ, ಕಾಟನ್, ಫುಲ್ ಕಾಟನ್, ಜೀನ್ಸಿಗೆ ಹಾಕೋಬೋದು, ಶರ್ಟ್ ಕಟ್ಟಿರೋದು. ಹಾಗೆ ಇದು ಹಿಂದ್ಗಡೆ ದಾರ ಇದೆ, ಬಳ್ಳಿ ಕಟ್ಕೊಳ್ಳೋದು ಇದೆ. ಮನೆಯಲ್ಲಿ ಶಾರ್ಟ್ ಕಟ್ಟಿದ್ದು ಚೆನ್ನಾಗಿದೆ. ಇದು ಕಲ್ಲರ್ ಎಲ್ಲ ಚೆನ್ನಾಗಿದೆ, ಸಿಂಪಲ್ಲಾಗಿ ಜೀನ್ಸ್ ಪ್ಯಾಂಟಿಗೆ ಹಾಕ್ಕೊಂಡು ಹೋಗ್ಬೋದು. ಅದೇ ಥರ ಇದೆ, ಇಲ್ಲಿ ಕಟ್ಟಿದೆ ಅಷ್ಟೇ. ಇನ್ನೂ ಕಟ್ ಮಾಡ್ಕೋಬೋದು, ನಾವು ಬಿಚ್ಕೊಂಡು ಕಟ್ ಜಾಸ್ತಿ ಮಾಡ್ಕೋಬೋದು. ಜೀನ್ಸಿಗೂ ಹಾಕೋಬೋದು, ಚೆನ್ನಾಗಿದೆ. ಕೈ ತೊಳ್ಬೇಕಂದ್ರೆ ಹಾಕೋಬೇಕು, ಇಲ್ಲಾಂದರೆ ಇಲ್ಲ. ಕೈ ತೊಳು ಉದ್ದ ಕೈ ತೊಳೆ ಇದೆ ಇದಕ್ಕೆ. ಇದು ಫುಲ್ಲು ಕಾಟನ್ನು. ಇದಕ್ಕೆ ಎಷ್ಟು 495 ಇದಕ್ಕೆ. ಇದು ಶಾರ್ಟ್ ಇದೆ ಅಲ್ವಾ, ನಾಳೆ ಶಾರ್ಟ್ ಇದೆ ಅದಕ್ಕೆ. ಎಲ್ಲಾದರೂ ಹೋಗ್ಬೋದು, ಹೊರಗಡೆ ಹೋಗುವಾಗ ಜೀನ್ಸ್ ಬರುತ್ತೆ, ಇಲ್ಲಾಂದರೆ ಲೆಗಿನ್ಸ್ ಮೇಲೂ ಬರುತ್ತೆ. ಇದಕ್ಕೆ ಪ್ಯಾಂಟು ಇದೆ, ಅದೇ ಥರ ಅಗಲ ಪ್ಯಾಂಟು, ಎರಡು ಸೇಮ್ ಇದೆ. ಇದು ಅಷ್ಟೇ, ಅದು ಇದೆ ನಮ್ಮ ಮನೇಲಿ ಹಾಕಲಿಕ್ಕೆ ತಂದಿರೋದು. ಈ ಶೆಕೆಯಲ್ಲೆಲ್ಲ ಶೆಕೆಯಲ್ಲಿ ತುಂಬ ಶೆಕೆ ಆಗುತ್ತೆ ಅಲ್ವಾ, ಆ ಟೈಮಲ್ಲೇ ಬೇಕಾಗುತ್ತೆ. ಈ ಅಷ್ಟರಲ್ಲಿ ಸೆಕೆಗಾಲ ಬರೋದ್ರೊಳಗಡೆ ಎಲ್ಲಾದರೂ ಹೊರಗಡೆ ಹಾಕ್ಕೊಂಡು ಹೋಗ್ಬೋದು. ಜೀನ್ಸಿಗೆ ಹಾಕೋಗ್ಬೋದು, ಚೆನ್ನಾಗಿದೆ. ಇದು ನೋಡಿ ಅದೇ ಥರನೇ ಇದೆ. ಇದಕ್ಕೂ ಅಷ್ಟೇ 495. ಇದು ಬಾಕಿ ಟೈಮಲ್ಲಿ 600 ರೂಪಾಯಿ ಹೀಗಿದೆ. 600 ರೂಪಾಯಿ, 495 ಅಂದರೆ 500, 600 ಜಾಸ್ತಿನೇ ಸಿಗೋದೇ ಇಲ್ಲ. ರೇಟ್ ಸಿಕ್ಕಾಪಟ್ಟೆ ಇರುತ್ತೆ, 600 ಅಲ್ಲ 800 ಹೀಗಲೇ ಇರುತ್ತೆ. ನೋಡಿದ್ದೀನಿ ನಾನು ಕೆಲವೊಂದು ಟೈಮಲ್ಲಿ ಹೋದಾಗ, ಇಷ್ಟು ಕಡಿಮೆ ಬಟ್ಟೆ ಸಿಗೋದೇ ಇಲ್ಲ. ಎಷ್ಟಾಯಿತು ನನ್ನ ಇದೆಲ್ಲ ಫೋಲ್ಡ್ ಮಾಡಿ ಇಡೋದು, ಆದರೆ ಅದಕ್ಕೆ ಕೈ ಕುಳಿಸೋದು ಯಾವಾಗ ಗೊತ್ತಿಲ್ಲ, ಯಾವಾಗ ಹಾಕೋದು ಗೊತ್ತಿಲ್ಲ. ತಂದು ಇಟ್ಕೊಂಡಿದ್ದೀನಿ, ದಿನ ನೋಡೋದು, ಕಲ್ಲರ್ ನೋಡೋದು, ಯಾವ್ದು ಹಾಕೋದು ಯೋಚನೆ ಮಾಡ್ತಾ ಇದ್ದೀನಿ. ಈಗೆಲ್ಲ ನಾನು ಹುಬ್ಳಿಗೆ ಹೋದಾಗ ಐದಾರು ತೊಗೊಬಂದಿದ್ದೀನಿ ಅಲ್ವಾ, ಡ್ರೆಸ್ ಎಲ್ಲ ಹಾಕಿಬಿಟ್ಟಿದ್ದೀನಿ ಒಂದೊಂದೇ ಸಲ ಹಾಕಿ. ಹಾಗೆ ಡ್ರೆಸ್ ತುಂಬ ಇದೆ. ಇದನ್ನು ನಾನು ಗಣೇಶನ ಹಬ್ಬಕ್ಕೊಂದು ಎಲ್ಲ ಹಾಕ್ತೀನಿ. ಗಣೇಶನ ಹಬ್ಬಕ್ಕೆ, ದೀಪಾವಳಿಗೆ ಹಾಕ್ತೀನಿ. ದೀಪಾವಳಿ ಒಳಗಡೆ ಹಾಕಿಬಿಡೋದು ಅಷ್ಟೇ. ಇದು ನೈಟಿ ನೋಡಿ, ಯಾರು ನಂಬಲ್ಲ ಇದಕ್ಕೆ ಇಷ್ಟು ಕಡಿಮೆ ರೇಟು ಅಂತ. ನೋಡಿ ಎಷ್ಟು ಉದ್ದ ಇದೆ, ಆದರೆ ಇದು ಟೆರಿಕೋಟ್ ಅಂತಾರಲ್ವ ಅದು. ಇದು ಕಾಟನ್ನು ಟೆರಿಕೋಟ್ ಎರಡೂ ಮಿಕ್ಸ್ ಇದಕ್ಕೆ. ಎಷ್ಟು ಕಡಿಮೆ ಗೊತ್ತಾ. ಇದು ನಾನು ಹೀಗೆ ತಂದಿರೋದು. ಈ ಮಳೆಗಾಲದಲ್ಲೆಲ್ಲ ಒಣಗಲ್ಲಲ್ವ, ಅಥವಾ ಯಾರಾದರೂ ಮನೆಗೆ ಬಂದಾಗ ಕೊಡ್ಬೋದು. ಹಳೆಯದು ಕೊಡಲಿಕ್ಕೆ ಸರಿಯಾಗಲ್ಲ ಅಲ್ವ, ತೊಗೊಳ್ಳಿ ಅಂತ ಒಂದೊಂದು ಹಾಕ್ಕೊಳ್ಳಿ ಅಂತ ಕೊಡ್ಬೋದಾ, ಅದಕ್ಕೆ ತಂದಿರೋದು. ಕಿಸಿನೂ ಇದೆ ಇದಕ್ಕೆ, ಕಿಸೆಲ್ಲ ಇದೆ. ಮೊಬೈಲೆಲ್ಲ ಹಾಕ್ಕೋಬೋದು ಎಲ್ಲಾದರೂ ಹೊರಗಡೆ ಹೋಗುವಾಗ. ಎಂತ ಇದೆ ಗೊತ್ತಿಲ್ಲ, ತಡೀರಿ ನೋಡೋಣ. ಕಿಸೆ ಅಲ್ಲ ಅದು, ಹೌದು ಕಿಸೆನೇ, ಮುಚ್ಚಾಕಿದಾರ ಎಂಥದ್ದು ಅಂತ ಗೊತ್ತಿಲ್ಲ. ಇಲ್ಲ ಕಿಸೆನೇ ಇದೆ, ಮುಚ್ಚಾಕಿದ್ದಾರೆ. ಬಿಡಿಸ್ಕೊಂಡು ಸರಿ ಮಾಡ್ಕೋಬೇಕು. ಕಿಸೆನೇ ಇದೆ ಇಲ್ಲಿ, ಅದೆಲ್ಲೋ ಸ್ಟಿಚಿಂಗ್ ತಾಗ್ಬಿಟ್ಟಿದೆ. ಚೆನ್ನಾಗಿದೆ ಅಲ್ವಾ. ಇದಕ್ಕೆ 165. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ತುಂಬಾ ಇದೆ ಅವ್ರ ಅಂಗಡಿಯಲ್ಲಿ. ಪಕ್ಕದ ಮನೆಯವ್ರ ಹತ್ರ ಹೇಳಿದ್ದೀನಿ, ಹೋಗ್ರಿ ಇಲ್ಲ ನೈಟೆಲ್ಲ ತೊಗೊಬರ್ರಿ, ಚಳಿ ಮಳೆಗಾಲದಲ್ಲಿ ಹಾಕ್ಕೊಳ್ಳಿಕ್ಕೆ ಅಂತ. ಚೆನ್ನಾಗಿದೆ ಅಲ್ವಾ. ನಾನು ಹಾಕೋತೀನಿ ಅವಾಗ ಹಬ್ಬೆಲ್ಲ ಬಂದಾಗ ಹಾಕೋತೀನಿ, ಅಡುಗೆ ಮಾಡುವಾಗ ಹೊಸದು. ನೋಡಿ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ. ಹಾಕ್ಕೊಳ್ಳಲ್ಲ ಅಂತ ಇಲ್ಲ, ನೈಟಿ ಹಾಕೋತೀನಿ ನಾನು, ಆದರೂ ಕಡಿಮೆ, ತುಂಬ ಕಡಿಮೆ. ಹಬ್ಬ ಏನಾದರೂ ಬಂದಾಗ ನೆನಪಾಯಿತು ಅಂದರೆ ಹಾಕೋತೀನಿ ಅಷ್ಟೇ. ಡ್ರೆಸ್ ಇರುತ್ತಲ್ವ ತಂದಿರೋದು, ಎಲ್ಲಾದರೂ ಹೊರಗಡೆ ಹಾಕಿ ಬೇಜಾರು ಬಂದಿರುತ್ತೆ, ಮನೇಲಿ ಹಾಕೋದು ಅಷ್ಟೇ. ನಾನು ಮನೇಲಿ ಹಾಕ್ಲಿಕ್ಕೆ ಅಂತಲೇ ಯೂಸ್ ಮಾಡಲ್ಲ, ಕಡಿಮೆ ತಂದ್ಕೊಳ್ಳಲ್ಲ. ಹೀಗೇನು ತಂದ್ಕೊತೀನಿ, ಹೀಗೆ ರೂಪಕ್ಕೆಲ್ಲರೂ ಹಾಕಿ. ಇದು ನೋಡಿ, ಇದು ಚೆನ್ನಾಗಿದೆ.
ಇದು ಫುಲ್ ಟೆರಿಕೋಟಲ್ಲ, ಇದು ತುಂಬ ಚೆನ್ನಾಗಿದೆ ಬಟ್ಟೆ. ಎರಡು ಮಿಕ್ಸೇ ಇದೆ, ಅದರ ಬಟ್ಟೆ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಇದಕ್ಕೆ 216 ರೂಪಾಯಿ. ತುಂಬ ಚೆನ್ನಾಗಿದೆ ನೋಡಿ, ನನಗೆ ಇಷ್ಟ ಆಯಿತು ಈ ಬಟ್ಟೆ. ಯಾಕಂದರೆ ಎಲ್ಲ ಕಾಟನ್ ನೈಟಿನೇ ಇತ್ತು ನನ್ನ ಹತ್ರ. ನಾನು ಹುಬ್ಳಿಗೆ ಹೋದಾಗ ತುಂಬ ಉದ್ದ ಇದೆ, ತುಂಬ ಉದ್ದ ಅಂದರೆ ಉದ್ದ ಆಗಿ ಅಗಲ ಇದೆ. ಎಲ್ಲ ಫಿಟ್ಟಿಂಗ್ ಹುಬ್ಳಿಗೆ ಹೋದಾಗ 500 ರೂಪಾಯಿ ಕೊಟ್ಟು 2 ನೈಟಿ ತಂದಿದ್ದೀನಿ. ಅದು ಶೆಕೆಯಲ್ಲಿ ಚೆನ್ನಾಗಿದೆ ಬಿಡಿ. ನಂತರ ದೀಪಾವಳಿಗೆ ಅಂತ ತಗೊಂಡಿದ್ದೀನಿ 3 ನೈಟಿ, 2 ದೀಪಾವಳಿಯಲ್ಲಿ ತಗೊಂಡದ್ದು 3 ನೈಟಿ ಹಾಗೇ ಇದೆ. ಒಂದೊಂದು ಸಲ ಹಾಕಿದ್ದೀನಿ ಅಷ್ಟೇ, ಹಾಕ್ತೀನಿ ಯಾರಾದರೂ ಬಂದಾಗೆಲ್ಲ ಕೊಡ್ತೀನಿ. ಇದು ನೋಡಿ ಕಾಟನ್, ಫುಲ್ಲು ಕಾಟನ್ ನೈಟಿ. ಇದು ನನಗೆ ಯಾವಾಗ ಏಪ್ರಿಲ್ ಮೇದಲ್ಲಿ ಬರುತ್ತೆ. ಇದು ಏಪ್ರಿಲ್ ಮೇದಲ್ಲಿ ಹಾಕೋಬೋದು. ತುಂಬ ಸೆಕೆ ಅಂದಾಗ ಒಂದೊಂದು ದಿನ ಹಾಕೋಬೋದು. ಇದಕ್ಕೆ ಎಷ್ಟು 225 ಅಷ್ಟೇ. ಇದೆಲ್ಲ ಬಾಕಿ ಟೈಮಲ್ಲಿ ತರಲಿಕ್ಕೆ ಹೋದರೆ 300 ಇದೆ. 300 400 ನಾವು ಹೊರಗಡೆ ಎಲ್ಲ ಕೈಗೂ ಇದಕ್ಕೆ ಕೈಗಿಲ್ಲ. 300 ಅಂತೂ 400 ಅಂತೂ ಒಂದೊಂದು ಸಲ 600 ಅಂತೂ ಈ ಥರ ಎಲ್ಲ ರೇಟ್ ಇರುತ್ತೆ. ಕೊಡ್ಬೋದು. ಫುಲ್ ಕಾಟನ್ ಬಟ್ಟೆ 225 ರೂಪಾಯಿ ಕೊಡ್ಬೋದು ನೋಡಿ, ಕಾಟನ್ ಬಟ್ಟೆ. ಇದೆಲ್ಲ ಏಪ್ರಿಲ್ ಮೇದಲ್ಲಿ ತುಂಬ ಸೆಕೆ ಬಿದ್ದಾಗ ಆರಾಮಾಗತ್ತೆ. ಎಲ್ಲಾದರೂ ಹೊರಗಡೆ ಎಲ್ಲಾದರೂ ಹೋಗುವಾಗ ಹಾಕೋಬೋದು. ಅಂದರೆ ಅಲ್ಲಿ ಹೋದಾಗ ಹಾಕೋಬೋದು. ಇದು ಅಷ್ಟೇ, ಇದು ಅದು ಒಂದೇ ಥರ ಇದೆ. ಕಲರ್ ಮಾತ್ರ ಬೇರೆ. ಚೆನ್ನಾಗಿದೆ ಅಲ್ವಾ? ನನಗೆ ಚೆನ್ನಾಗಿ ಕಾಣುತ್ತೆ. ಎಲ್ಲ ತಂದ್ಕೊಂಡಿದ್ದೀನಿ, ಯಾವಾಗ ಆಗ್ತೆ ಕೇಳ್ತಾ ಇದ್ದಾರೆ. ಚೆನ್ನಾಗಿದೆ ಅಲ್ವಾ? ನಾನು ಹುಬ್ಳಿಯಿಂದ ತಂದಾಗ 5-6 ತಂದಿದ್ದೀನಿ ಅಲ್ವಾ, ಒತ್ತಾಯ ಮಾಡಿ ಹಾಕ್ಸಿದ್ರು. ಹಂಗೆ ಇಟ್ಕೊತೀನಿ. ಅಷ್ಟು ಬಟ್ಟೆ ತಂದುಕೊಂಡು ಹಾಕೋದಿಲ್ಲ, ಹಾಕಲಿಕ್ಕೆ ತಂದದ್ದು ಹಾಕಬೇಕು ಅಂತ 1-2 ಸಲ ಹಾಕಿ ಇಟ್ಟಿದ್ದೀನಿ. ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಇದು 225 ರೂಪಾಯಿ ಕೊಡ್ಬೋದು. ಬಾಕಿ ಟೈಮಲ್ಲಂತೂ 350 ಕಡಿಮೆ ಕೊಡೋಲ್ಲ. ಇದಕ್ಕೆ ಕಲರ್ ನೋಡಿ, ಚೆನ್ನಾಗಿ ಕಾಣ್ಬೋದಲ್ವ ನನಗೆ ಈ ಕಲರ್. ಥರ ಚೆಂದ ಉಂಟು, ಕಲರ್ ಮಾತ್ರ ಸೂಪರ್ ಇದೆ ಎಲ್ಲದು. ಥ್ಯಾಂಕ್ ಯು. ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಆಯಿತಾ? ನಿಮ್ಗೆ ತೋರಿಸಿದ್ದೀನಿ, ಒಂದು ರೇಟು ಕೂಡ ಹೇಳಿದ್ದೀನಿ. ನೀವು ಬರೋದಿದ್ದರೆ ನಮ್ಮ ಸೇರಿಸಿ ಹತ್ತಿರದವರಾದರೆ ಒಂದು ಸಲ ವಿಸಿಟ್ ಮಾಡಿ. ಯಾವ ಅಂಗಡಿ ಅಂತ ಹೇಳ್ತೀನಿ. ನಾನು ಅಷ್ಟು ತೊಗೊಂಡಿದ್ದೀನಿ ಅಲ್ವ. ಫಸ್ಟ್ ಹೋದಾಗ ಏನೂ ನಂಗೆ ಗಿಫ್ಟ್ ಕೊಟ್ಟಿಲ್ಲ ಅವರು. 2ನೇ ಸಲ ಹೋದಾಗ ಕೇಳಿದ್ದೀನಿ ಗಿಫ್ಟ್ ಏನಾದರೂ ಕೊಡ್ರಿ ಅಂತ. ನಾನು ಎಲ್ಲೋದ್ರೂ ಬಿಡೋಲ್ಲ ಬಟ್ಟೆ. ತುಂಬ ತೊಗೊಬಿಟ್ಟಾಗ ಗಿಫ್ಟ್ ಕೊಡಲೇಬೇಕು ನನಗೆ, ಏನಾದರೂ ಒಂದು. ಅದಕ್ಕೆ ನಾನು ಕೇಳಿದ್ದೀನಿ. ಇದು ಸಣ್ಣ ಪುಟ್ಟ ಬಟ್ಟೆ, ಒಂದು ಚೀಲ ಕೊಟ್ಟಿದ್ದಾರೆ ನೋಡಿ. ರಾಮದೇವ್ ಗಾರ್ಮೆಂಟ್ಸ್ ಎಲ್ಲಾಗತ್ತೆ ಗೊತ್ತಾ? ನಮ್ಮದು ಸಿಂಪಿ ಗಲ್ಲಿ ದಾಟಿದ ಕೂಡಲೇ, ಶ್ರದ್ಧಾನಂದ ಗಲ್ಲಿ ದಾಟಿದ ಕೂಡಲೇ ಈ ಕಡೆ ಹೋದರೆ ಸಿಂಪಿ ಗಲ್ಲಿ ದಾಟಿದ ಕೂಡಲೇ ಒಂದು ಸರ್ಕಲ್ ಬರುತ್ತೆ. ಶುಂಠಿ ಸ್ಟೋರ್ ಎಲ್ಲ ಇದೆ ಅಲ್ವಾ, ಅದೇ ಲೈನಲ್ಲಿ ಚನ್ನಪಟ್ಟಣ ಸಿಪಿ ಬಜಾರ್. ಅದು ಸಿಪಿ ಬಜಾರಲ್ಲಿ ನಾವು ಹೀಗೆ ಹೋಗ್ತೀವಿ, ಶ್ರದ್ಧಾನಂದ ಗಲ್ಲಿಯಿಂದ ಹೋಗಿ ಸರ್ಕಲ್ಗೆ ಹೋಗ್ತೀವಿ ಅಲ್ವಾ. ಸರ್ಕಲ್ಗೆ ಹೋದ ಕೂಡಲೇ ಎಡಗಡೆ ಇದೆ ರಾಮದೇವ್ ಗಾರ್ಮೆಂಟ್ಸ್ ಅಂತ. ಚೆನ್ನಾಗಿದೆ ಬಟ್ಟೆಗಳು, ತುಂಬ ಚೆನ್ನಾಗಿದೆ. ಒಳ್ಳೆ ಡಿಸ್ಕೌಂಟ್ ಇದೆ ಕೊಟ್ಟಿದ್ದಾರೆ ಈ ಸಲ. ನನಗಂದ್ರು ಅವರು, ನೀವು ಫಸ್ಟ್ ಡೇ ಬರಬೇಕಿತ್ತು, ಫಸ್ಟ್ ವಾರ ಬರಬೇಕಿತ್ತು, ನೀವು ಕಲರ್ ಎಲ್ಲ ಸಿಗ್ತಿತ್ತು. ಚಿಕ್ಕ ಮಕ್ಕಳ ಬಟ್ಟೆ ಎಲ್ಲ ತುಂಬ ಬಿಟ್ಟಿದ್ರಂತೆ. ನೋಡೋಣ ಮುಂದಿನ ವರ್ಷ ಅಂತ ಹೇಳಿದ್ದೀನಿ. ನಾನು ಕನಸಲ್ಲೂ ಅಂದ್ಕೊಂಡಿಲ್ಲ ನಾನು ಡಿಸ್ಕೌಂಟಲ್ಲಿ ಬಟ್ಟೆ ತೊಗೋತೀನಿ ಅಂತ. ನಾನು ಹೋದೆ, ನನಗೆ ಅದೆಲ್ಲ ಕೆಲವೊಂದು ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ, ಕೊಡ್ಬೋದಲ್ವ. ನಾವು ಮತ್ತು ಬೇರೆ ಕಡೆ ಹೋದಾಗ ನಾನು ಯಾವಾಗೂ ಒಂದು ಸಲ ಬೇರೆ ಅಂಗಡಿ, ಕಲಾಕರ್ಣಿ ಅಂತೆಲ್ಲ ಆಗಿದೆ ಒಂದು, ತುಂಬ ಚೆನ್ನಾಗಿದೆ. ಅಲ್ಲೂ ಕೂಡ ಬಟ್ಟೆ ಚೆನ್ನಾಗಿದೆ. ಆ ಬಟ್ಟೆಗೆ ತಕ್ಕಾಗಿ ರೇಟ್ ಇದೆ, ಸರಿ ಇದೆ. ಮತ್ತು ಗಜಾನನ ಸ್ಟೋರ್ ಇದೆ, ಅಲ್ಲೂ ಕೂಡ ಬಟ್ಟೆಗೆ ತಕ್ಕಾಗಿರುತ್ತೆ ರೇಟು, ಚೆನ್ನಾಗಿದೆ ಇರುತ್ತೆ. ಆದರೆ ಈ ಡಿಸ್ಕೌಂಟಲ್ಲಿ ಇವರು ಕಡಿಮೆ ಬಿಟ್ಟಿದ್ದಾರೆ. ಅಲ್ಲೆಲ್ಲ ಡಿಸ್ಕೌಂಟ್ ಇರೋಲ್ಲ. ಅಲ್ಲಿ ಹೋದರೆ ಈ ಥರ ಬಟ್ಟೆನೂ ಸಿಗುತ್ತೆ, ಚೆನ್ನಾಗಿರುತ್ತೆ. ಆದ್ರೇನು ಅದಕ್ಕೆ ನಾನಿಲ್ಲಿ 599 ಅಂದಿದ್ದೀನಿ ಅಲ್ವಾ, ಅಲ್ಲಿ ಇದೇ ಬಟ್ಟೆಗಾದರೆ 800 850 ಹೀಗಿದೆ. ಯಾಕಂದರೆ ನಾನೇನು ಒಂದು ಸಲ ಹೋದಾಗ ಒಂದು ಡ್ರೆಸ್ ತೊಗೊಂಡಿದ್ದೀನಿ 750 ಕೊಟ್ಟಿದ್ದೀನಿ ಅಲ್ವಾ, ಅದೇ ಥರ ಬಟ್ಟೆ ಇದೆ ಇದು. 10% ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ರು. 750 ಅಂದರೆ ಅದೇನೋ ಸ್ಟಾರ್ಟಿಂಗ್ ಆಗಿತ್ತು ಕೊಟ್ಟಿದ್ರು. ಇಲ್ಲಾಂದರೆ 800 ರೂಪಾಯಿ ಕಡಿಮೆ 200 ಉಳೀತಲ್ವ ಇಲ್ಲಿ. ಯಾವುದಕ್ಕೆ ನಾನು ತಗೊಂಡಿರೋದು 600 ರೂಪಾಯಿ ಡ್ರೆಸ್ಸಿಗೆ.
ಆ ಥರ ನಾವು ಮತ್ತು ಯಾವಾಗಾದರೂ ಹೋದರು ಅಂದರೆ ಬೇರೆ ಅವರು ಈಗ ಒಂದು ಸ್ವಲ್ಪ ದಿನ ಕೊಡ್ಬೋದು, ಈಗ ಶ್ರಾವಣ ತಿಂಗಳ ಮುಗಿಯೋ ತನಕ ಕೊಡ್ಬೋದು ಅಥವಾ ಚೌತಿ ತನಕ ಕೊಡ್ಬೋದು ಡಿಸ್ಕೌಂಟ್ ರೇಟಲ್ಲಿ. ಇನ್ನೂ ಸ್ವಲ್ಪ ಒಂದು 10 ರೂಪಾಯಿ ಹೆಚ್ಚು ಮಾಡ್ಬೋದು ಅಷ್ಟೇ. ಯಾರಾದರೂ ಹೋಗೋದಿದ್ರೆ ಒಂದು ಸಲ ವಿಸಿಟ್ ಮಾಡಿ. ನೀವು ಈಗಲ್ಲ, ಯಾವಾಗಾದರೂ ದೀಪಾವಳಿ ನಂತರ ಯಾವಾಗಾದರೂ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಬೇಕಂದರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೊಮ್ಮೆ ಹೋದಾಗ ಪರಿಚಯ ಆಗಿದೆ ನನಗೂ ಇದೊಂದು ಚೀಲ ಕೊಟ್ಟರು ಅಷ್ಟೇ. ಒಂದು ಖರ್ಚಿಪ್ ಕೊಡಿ ಅಂದೆ, ಕೊಟ್ಟಿಲ್ಲ. ಕೊಡೋದಿಲ್ಲ, ಇನ್ನು ಬರೋದಿಲ್ಲ ನಿಮ್ಮ ಅಂಗಡಿಗೆ ಅಂತ ಹೇಳಿ ಬಂದಿದ್ದೀನಿ. ಒಂದು ಖರ್ಚಿಪು ಇಲ್ಲ, ಡಿಸ್ಕೌಂಟ್ ಅಲ್ವಾ ಅದಕ್ಕೆ ಕೊಡೋಲ್ಲ, ಡಿಸ್ಕೌಂಟ್ ಇಲ್ಲ ಅಂದರೆ ನಿಮ್ಗೆ ಕೊಡ್ಬೋದಿತ್ತು ಅಂತ ಹೇಳಿದರು. ಅವ್ರು ಹೇಳೋದು ನಿಜನೇ, ತಮಾಷೆ ಮಾಡಿ ಬಂದಿದ್ದೀನಿ. ಥ್ಯಾಂಕ್ ಯು. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮ್ಗೆ ಯಾವ ಡ್ರೆಸ್ಸು ಇಷ್ಟ ಆಯಿತು, ಇಷ್ಟೆಲ್ಲ ಡ್ರೆಸ್ ತಂದ್ಕೊಂಡಿದ್ದೀನಿ, ಯಾವಾಗ ಫಿಟ್ಟಿಂಗ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಫಿಟ್ಟಿಂಗ್ ಮಾಡಿ ಯಾವಾಗ ಹಾಕೋತೀನಿ ಅಂತಲೂ ನನಗೂ ಗೊತ್ತಿಲ್ಲ. ಗೋಡ್ರೇಜ್ ತುಂಬ ಬಟ್ಟೆಗಳಿವೆ, ಎಷ್ಟೋ ಇದೆ, ಒಂದೊಂದು ಸಲ ಹಾಕಿರೋದು ಇದೆ. ಒಂದು ಸಲ ಹಾಕೋದು, 2 ಸಲ ಹಾಕೋದು. ಪೇಟೆಗೆಲ್ಲ ಹೋಗುವಾಗ ಮನೇಲಿ ಹಾಕ್ಕೊಂಡಿರೋ ಡ್ರೆಸ್ಸಲ್ಲೇ ಒಂದೊಂದು ಸಲ ಹೋಗಿಬಿಡ್ತೀನಿ ನಾನು. ಏನೋ ಒಂದು 25 ಕಿಲೋಮೀಟ್ರು 30 ಕಿಲೋಮೀಟ್ರು ದೂರ ಹೋಗೋದಿದ್ರೆ ನಾನು ಈಗ ಹಾಕ್ಕೊಂಡಿದ್ದೀನಿ ಅಲ್ವಾ, ಈ ಥರ ಡ್ರೆಸ್ಸೆಲ್ಲ ಹಾಕ್ತೀನಿ, ಬಿಡಲ್ಲ. ದೀಪಾವಳಿ ಒಳಗಡೆ ಅಂತೂ ಎಲ್ಲ ಡ್ರೆಸ್ಸು ಒಂದೊಂದು ಸಲ ಹಾಕ್ಕೋತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ವಿಲಾಸಿನಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಪೂರ್ತಿ ವಿಡಿಯೋ ನೋಡಿ ನಾನು ಈ ಚಾನಲ್ಗೂ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಾದರೂ ಒಂದು ಸಲ ಈ ಅಂಗಡಿಗೆ ವಿಸಿಟ್ ಕೊಡಿ ಅಂತ ನಾನು ಹೇಳ್ತೀನಿ ಅವರಿಗೆ. ಮತ್ತು ಯಾವಾಗಾದರೂ ಇನ್ನೊಂದು 2 ದಿನ ಬಿಟ್ಟು ಹೋಗಬೇಕು, ನಂಗೆ ಲೈನಿಂಗ್ ಎಲ್ಲ ತರಲಿಕ್ಕೆ ಹೋಗಬೇಕಲ್ವಾ, ಹೇಳ್ತೀನಿ. ನಿಮ್ಮದು ವಿಡಿಯೋ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ನಿಮ್ಮದು ಅಂಗಡಿ ಎಲ್ಲ ತೋರಿಸಿದ್ದೀನಿ, ಬಟ್ಟೆ ಎಲ್ಲ ತೋರಿಸಿದ್ದೀನಿ ಅಂತ ಅವ್ರದ್ದು ಮೊಬೈಲಿಗೆ ನನ್ನ ವಿಡಿಯೋ ತೋರಿಸಿ ಬರಬೇಕು ನನ್ನ ಚಾನಲ್ಗೆ ಸಬ್ಬಾಗಿ ಅಂತ ಹೇಳಿ, ವಿಡಿಯೋ ನೋಡಿ ಅಂತ ಹೇಳಿ ಬರ್ತೀನಿ ಅಂತ. ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು. ಮತ್ತೊಮ್ಮೆ ಬಾಯ್. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.